ಮಂಡ್ಯದಲ್ಲಿ ಒಂದು ಆಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಮಾದೇಗೌಡರು, ರೈತ ಮುಖಂಡರು, ಹಿರಿಯರು ಇವರು ಸಿಎಸ್ ಪುಟ್ಟರಾಜು ಅವರ ಹತ್ರ ಹಣ ಕೇಳಿದ್ದಾರೆ ಎನ್ನುವಂತಹ ಆಡಿಯೋ ಸಾಕಷ್ಟು ಹರಿದಾಡ್ತಾ ಇದೆ. ಸೊ ಈ ಕುರಿತಂತೆ ಸ್ಪಷ್ಟನೆ ನೀಡೋದಕ್ಕೆ ಸ್ವತಃ ಸಚಿವರಾಗಿರುವಂತಹ ಪುಟ್ಟರಾಜು ಅವರೇ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್, ಈ ತರ ಆಡಿಯೋ ಒಂದು ಹರಿದಾಡ್ತಾ ಇದೆ, ಏನ್ ಸರ್ ಇದ್ರ ಕಥೆ? ಯಾವ ತರ ಮೇಡಮ್? ನನಗೆ ಗೊತ್ತಾಗ್ಲಿಲ್ಲ ಏನು ಮೇಡಮ್. ಮಾದೇಗೌಡರು ನಿಮ್ ಹತ್ರ ದುಡ್ಡು ಕೇಳ್ತಾರೆ, ನೀವು ಆದಷ್ಟು ಬೇಗ ಅರೇಂಜ್ಮೆಂಟ್ ಮಾಡ್ತೀನಿ ಅಪ್ಪಾಜಿ ಅಂತ ಹೇಳ್ತೀರಾ ಅವ್ರಿಗೆ. ನನ್ ಮಗ ಸಾಕಷ್ಟು ಮಾತಾಡಿರ್ತಕ್ಕಂಥದ್ದು ಸತ್ಯ ಮೇಡಮ್. ಹಾ, ಚುನಾವಣಾ ಪ್ರಚಾರ ಚುನಾವಣಾ ಆಯೋಗನೇ ಅಭ್ಯರ್ಥಿಗಳಿಗೆ 70 ಲಕ್ಷ ಖರ್ಚು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಹೌದು. ಹಾ, ಅದರಲ್ಲಿ ಚುನಾವಣೆ ಮೈತ್ರಿ ಅಭ್ಯರ್ಥಿಗಳಾದ್ರಿಂದ ಲೋಕಲ್ ತಮ್ಮಣ್ಣರು ಅವ್ರಿಗೆ ಅಡ್ಜಸ್ಟ್ ಆಗೋದಿಲ್ಲಪ್ಪ, ನಮ್ಮ ಜನಕ್ಕೆ ಸಪರೇಟ್ ನೀವು ಚುನಾವಣಾ ಪ್ರಚಾರ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿ ಅರೇಂಜ್ಮೆಂಟ್ ಮಾಡಿ ಅಂತಕ್ಕಂಥ ಹೇಳಿರ್ತಕ್ಕಂಥದ್ದು ನಿಜ. ನಾನು ಅರೇಂಜ್ ಮಾಡ್ತೀನಿ ಅಂತಕ್ಕಂಥ ಹೇಳಿರೋ ಮಾತು ನಿಜ. ಇನ್ನೇನ್ ಮಾತಾಡಿದೀವಿ ಇಲ್ಲಿ? ಇನ್ನೇನ್ ಮಾತಾಡಿದೀವಿ ಅಂತ ಹೇಳ್ಬೇಕು. ಅದೇ ಸರ್, ಹಣ ಕೇಳಿದ್ದಾರೆ ಅವರು, ಎಲೆಕ್ಷನ್ ಟೈಮ್ ಬೇರೆ ಅಲ್ವಾ. ನಿಮಿಷ, ಅವ್ರು ಹೇಳಿದ್ದು ಏನ್ ಇವತ್ತಿನ ಚುನಾವಣಾ ಪ್ರಚಾರ ಮಾಡ್ಲಿಕ್ಕೆ ವ್ಯವಸ್ಥೆಗಳು ಮಾಡ್ಬೇಕು. ಹೌದು. ನಾವು ತಮ್ಮಣ್ಣರ ಹತ್ರ ನಾವು ನಮ್ಮ ಹುಡುಗರು ಹೋಗೋದಿಲ್ಲಪ್ಪ, ನಿಂತ್ಕೊಂಡು ಜಿಲ್ಲಾ ಮಂತ್ರಿ ಮೈತ್ರಿ ಧರ್ಮ ಪಾಲನೆ ಮಾಡಿ ಚುನಾವಣೆ ಚೆನ್ನಾಗಬೇಕು, ಅದಕ್ಕೆ ಏನ್ ಬೇಕು ಅರೇಂಜ್ಮೆಂಟ್ ಮಾಡ್ಕೊಡಿ ಅಂತಕ್ಕಂಥ ಹೇಳೋದು ಅವ್ರು ಹೇಳೋದು ತಪ್ಪೇನಿದೆ, ನಾನ್ ಮಾತಾಡೋದು ತಪ್ಪೇನಿದೆ. ಓಕೆ ಸರ್, ಹಾಗಾದ್ರೆ ಅರೇಂಜ್ ಮಾಡಿದ್ರ ಸರ್ ದುಡ್ಡು? ಮೇಡಮ್, ಅರೇಂಜ್ ಮಾಡಿದ್ರ ಸರ್ ದುಡ್ಡು? ಹಾಗಾದ್ರೆ ಅರೇಂಜ್ ಮಾಡ್ತಾ ಇದೀವಿ. ಈಗ ಚುನಾವಣೆ ವೆಚ್ಚ ಬರ್ಸ್ಲಿಕ್ಕೆ ಅರೇಂಜ್ ಮಾಡ್ತಾ ಇದೀವಿ. ರಜೆ ಐತಲ್ಲ ಬ್ಯಾಂಕು. ಯಾವಾಗ ಮಾತಾಡಿರೋ ಆಡಿಯೋ ಸರ್ ಇದು? ಮೊನ್ನೆ ರಾತ್ರಿ. ಓಕೆ. ಮೊನ್ನೆ ಸಾಯಂಕಾಲ ಹಬ್ಬ ನಾಳೆ ಅನ್ನತಕ್ಕಂಥ ಸಂದರ್ಭದಲ್ಲಿ ರಾತ್ರಿ 7:30-8 ಗಂಟೆಯಲ್ಲಿ ಅವರೇ ಫೋನ್ ಮಾಡಿದ್ರು. ಅದು ಬಿಟ್ರೆ ಬೇರೆ ಇನ್ನೇನು ಯಾವುದೇ ತರದ್ದು ಎಲೆಕ್ಷನ್ ಟಿಕ್ಟಪ್ಸ್ ಅಂತದ್ದು ಏನಿಲ್ಲ. ಓಕೆ. ಹಾಗಾದ್ರೆ ಯಾಕೆ ಸರ್ ಈ ಆಡಿಯೋ ಬಿಡ್ತಾರೆ, ಯಾಕೆ ಹೀಗ್ ಮಾಡ್ತಾರೆ ಅಂತ? ಏನೋ ಅಂದ್ರೆ ಟ್ರಾಪ್ ಆಯ್ತಾ ಇದೆ ಅಂತ ಆಯ್ತಲ್ಲ ಅಲ್ಲಿಗೆ. ಅಲ್ಲ ಸರ್, ನೀವು ಮಾತಾಡಿದ್ದೀರಾ, ರೈತ ಮುಖಂಡರು, ಹಿರಿಯರು ಮಾತಾಡಿದ್ದಾರೆ. ಅದೇ ನಮ್ಮ ಫೋನ್ ಅನ್ನ ಟ್ರಾಪ್ ಮಾಡ್ತಾ ಇದಾರೆ. ಇವಾಗ ಫೋನ್ ಯಾರಿಗ್ ಬಂದಿದೆಯಲ್ಲ ಅವರೇ ರೆಕಾರ್ಡ್ ಮಾಡ್ಕೊಂಡಿರಬಹುದು. ಇಲ್ಲ, ಇದು ಫೋನ್ ಟ್ರಾಪ್ ಮಾಡಿರ್ತಕ್ಕಂಥದ್ದು. ನಮ್ ಫೋನ್ ಟ್ರಾಪ್ ಮಾಡ್ತಾ ಇದೆ ಅಂತಕ್ಕಂಥ ಮಾಹಿತಿ ನಮ್ಗಿದೆ. ಓಕೆ. ಅದು 100% ಭಾಗ ಇವತ್ತು. ಹಾಗಾದ್ರೆ ಸರ್ ಯಾರು ಮಾಡಿರ್ಬೋದು ಸರ್? ಹಾಗಾದ್ರೆ ಯಾರು ನೀವು ಶಾಸ್ತ್ರ ಕೇಳ್ತೀರಾ ಸರ್? ನಮ್ ಶಾಸ್ತ್ರ ಕೇಳ್ತೀರಾ ಮೇಡಮ್? ಐಟಿ ಡಿಪಾರ್ಟ್ಮೆಂಟ್ ಅವ್ರ ಕೈಲೇ ಮಾಡಿಸ್ತಾ ಇದಾರೆ ಅಂತಕ್ಕಂಥ ಮಾಹಿತಿ ಇದೆ. ಐಟಿ ಡಿಪಾರ್ಟ್ಮೆಂಟ್ ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು ಇದರಿಂದ ಸಾಬೀತಾಗ್ತದೆ. ಓಕೆ, ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಇದೆ ಸರ್, ಎಲ್ಲಾ ಇನ್ಫಾರ್ಮೇಶನ್ ಸಿಎಂ ಕುಮಾರಸ್ವಾಮಿ ಅವರಿಗೆ ಬೇಗ ದಯಮಾಡಿ ಕೇಳಬೇಕು. ತಾವು ಈ ತರ ನೀವು ಮಾತಾಡ್ಬಿಟ್ರೆ ಏನಾಗುತ್ತೆ? ಅಲ್ಲ ಸರ್, ಸ್ಟೇಟ್ ಗವರ್ಮೆಂಟ್ ಕಂಟ್ರೋಲ್ ಅಲ್ಲಿ ಇದೆಯಮ್ಮ. ಕೋಳಿ ಅಂಗಡಿನೂ ರೈಡ್ ಮಾಡಿಸ್ತಾ ಇದಾರೆ. ಯಾವ ನಾವು ಹೋಟ್ಲಲ್ಲಿ ಹೋಗಿ ಉಳ್ಕೊಂಡು ಬಂದು ಹೋಟ್ಲ್ ರೈಡ್ ಮಾಡ್ತಾ ಇದಾರೆ. ಎಲ್ಲ ನಮ್ಮ ಹಿಂದೆ ಬಿದ್ದಿರ್ತಕ್ಕಂಥ ಮಾಹಿತಿ ಸ್ಪಷ್ಟವಾಗಿ ನಮ್ಮೆಲ್ಲಾ ಫೋನ್, ಇಡೀ ನನ್ನ ಕುಟುಂಬದ ಫೋನ್ಗಳನ್ನ ಇವರು ಟ್ಯಾಪ್ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ನನಗೆ ಮಾಹಿತಿ ಇದೆ. ಓಕೆ, ಹಾಗಾದ್ರೆ ಈ ಫೋನ್ ಟ್ಯಾಪ್ ಮಾಡಿಸ್ತಾ ಇದ್ದಾರೆ ಅನ್ನೋದಾದ್ರೆ ಅವ್ರಿಗೆ ಏನ್ ಹೇಳಕ್ ಇಚ್ಛಿಸ್ತೀರಾ ಸರ್? ಅದೇ, ಇದರಿಂದ ಏನು ನೀವು ಚುನಾವಣೆ ಗೆಲ್ಲಕ್ಕಾಗಲ್ಲ. ಚುನಾವಣೆ ಜಿಲ್ಲೆ ಜನ ಬಹಳ ಪ್ರಜ್ಞಾವಂತರಿದ್ದಾರೆ ಪಾಪ. ಸುಮಲತಾ ಮೇಡಮ್ ಹೇಳ್ತಾ, ಹೌದು, ಇದರಿಂದ ನಮ್ ಮುಟ್ಟಾಡ್ರು ಮಾಡಕ್ ಆಗೋದಿಲ್ಲ ಬಿಜೆಪಿ ಅವರು. ಯಾವುದೇ ಕಾರಣಕ್ಕೂ ನಮ್ ಪಕ್ಷಕ್ಕಾಗಲ್ಲ. 18ನೇ ತಾರೀಕು ಈ ಜಿಲ್ಲೆ ಜನ ಉತ್ತರ ಹೇಳ್ತಾರೆ. ಅಂದ್ರೆ ಬಿಜೆಪಿ ಅವರು ಅವ್ರನ್ನ ಸಪೋರ್ಟ್ ಮಾಡೋದಕ್ಕೆ ಎಂತ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದೀರಾ? ವಿದ್ಯಾರ್ಥಿಯವರು ಸೇರಿದಾಗೆ ಇದೆಲ್ಲ ಒಂದು ದೊಡ್ಡ ಷಡ್ಯಂತ್ರ ಮಾಡಿದರೆ. ಈ ಷಡ್ಯಂತ್ರ ಏನು ನಡೆಯೋದಿಲ್ಲ. ಇವರೆಲ್ಲ ಸತ್ಯ ಹರಿಶ್ಚಂದ್ರ ಮನೆಯಿಂದ ಬಂದಿರ್ತಕ್ಕಂಥವ್ರು. ಮೈಸೂರು ಹೋಗಿ ಕೂತ್ಕೊಂಡು ಎಲ್ಲೆಲ್ಲಿ ನಮ್ದು ಮಾಹಿತಿ ಇದೆ. ಕಮಿಷನ್ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ. ಕುತ್ಕೊಳ್ಳಕ್ ಆಗೋದಿಲ್ಲ, ನಾವು ಮಾಡ್ತೀವಿ. ಚುನಾವಣೆ ಹೆಂಗ್ ಮಾಡ್ಬೇಕು, ರಾಜಕಾರಣ ಹೆಂಗ್ ಮಾಡ್ಬೇಕು. ಪುಟ್ಟರಾಜು ಸರ್, ಇವಾಗ ನೀವು ಒಪ್ಕೋತಾ ಇದ್ದೀರಾ, ಮಾತಾಡಿದ್ ಹೌದು, ಮಾದೇಗೌಡರು ದುಡ್ಡು ಕೇಳಿದ್ ಹೌದು, ನಾನು ಅರೇಂಜ್ಮೆಂಟ್ ಮಾಡ್ತೀನಿ ಅಂದಿದ್ದು ಹೌದು ಅಂತ. ಬಟ್ ಇದು ಜನರಲ್ಲಿ ಒಂದ್ ರೀತಿ ನೆಗೆಟಿವಿಟಿನ ಕ್ರಿಯೇಟ್ ಮಾಡಲ್ವಾ ಸರ್? ಯಾಕೆ ಹೇಳ್ತೀರಿ ಸರ್? ಯಾವ ತರ ಹೇಳ್ತೀರಿ? ಅಲ್ಲಲ್ಲ, ಈ ಆಡಿಯೋ ಇವಾಗ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟಿದ್ದೀರಾ ಸರ್. ಇವಾಗೇನು ಅಲ್ಲ, ಈ ತರ ಟ್ಯಾಪ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಆಡಿಯೋಗಳು ಬರುತ್ತೆ ಅಂತಾರು ಕೂಡ ಹೇಳ್ತಿದ್ದೀರಾ. ಇದು ಜನರಲ್ಲಿ ಒಂದ್ ರೀತಿ ನೆಗೆಟಿವ್ ಥಾಟ್ ನ ಕ್ರಿಯೇಟ್ ಮಾಡಲ್ವಾ ಅಂತ ಕೇಳಬೇಕು. ದಯಮಾಡಿ ಪ್ಲೀಸ್ ಹೇಳಿ ಸರ್. ನನ್ನ ಫೋನ್ ಟ್ರಾಪ್ ಆಗ್ತಾ ಇದೆ ಅಂತ ಗೊತ್ತಿದ್ದು ನಾನು ಮಾತಾಡಿದ್ದೀನಿ. ಎಸ್. ನಮಗೆ ಕಳೆದ ಯಾವತ್ತು
ಒಂದು 15-20 ದಿನ ಹಿಂದೆ ಬಿದ್ದು ಇಡೀ ನನ್ನ ಕುಟುಂಬ ರೈಡ್ ಮಾಡಿದ್ರು. ಅವತ್ತಿಂದನೂ ನನ್ನ ಫೋನ್ಗಳು ನನ್ನ ಕುಟುಂಬದ ಫೋನ್ಗಳು ಗ್ರಾಫ್ ಆಗ್ತಾ ಇದೆ ಅಂತ ಗೊತ್ತಿದ್ದು ಮಾತಾಡಿದೀನಿ ಮಾದೇಗೌಡರ ಜೊತೆ. ತಪ್ಪೇನ್ ಮಾತಾಡಿಲ್ವಲ್ಲ ನಾನು? ಮಾದೇಗೌಡರ ತಪ್ಪೇನಿಲ್ವಲ್ಲ? ಅದನ್ನೇ ಹೇಳ್ತಿರೋದು ಸರ್. ಹಾ ಓಕೆ ಸರ್. ಚುನಾವಣಾ ಖರ್ಚು ಅಲ್ಲ ಮೇಡಮ್, ಹೇಳಿ ಸರ್. ಚುನಾವಣಾ ಅಭ್ಯರ್ಥಿ ವೆಚ್ಚ ಭರಿಸಿ 70 ಲಕ್ಷ ಏನ್ ಚುನಾವಣೆ ಮಾಡಕ್ಕಾಗುತ್ತೆ? ಅಲ್ಲಿ ಸರ್ ಇಷ್ಟೇ ದುಡ್ಡು ಬೇಕು ಅಂತ ಮಾದೇಗೌಡರು ಕೇಳಲಿಲ್ಲ, ನೀವು ಹೇಳಿಲ್ಲ. ದುಡ್ಡು ಬೇಕು ಅಂತ ಹೇಳಿದ್ರು ಸರ್. ಮಾದೇಗೌಡರು ಇಷ್ಟೇ ದುಡ್ಡು ಬೇಕು ಅಂತ ಎಲ್ಲಿ ಹೇಳಿದ್ರು ಮೇಡಮ್? ಅದೇ ಅವರು ಹೇಳಿಲ್ಲ, ನೀವು ಹೇಳಿಲ್ಲ. ಬಟ್ ದುಡ್ಡು ಕೇಳಿದ್ರಂತೆ ಮಾದೇಗೌಡರು ಅನ್ನುವಂತ ಒಂದು ಗಾಸಿಪ್ ಆಗ್ತಲ್ವಾ? ಚುನಾವಣೆ ನಾವು ತಮ್ಮಣ್ಣವರ ಹತ್ರ ಹೋಗಲ್ಲಪ್ಪ ನಮ್ಮ ಹುಡುಗರು, ಅಲ್ಲಿ ಚುನಾವಣಾ ಪ್ರಚಾರ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿ ಅಂತಕ್ಕಂಥ ಹೇಳಿರೋ ಮಾತು ಏನ್ ತಪ್ಪೇನಿದೆ ಅದು? ಎಸ್ ಅದನ್ನೇ ಕ್ಲಾರಿಫಿಕೇಶನ್ ತಗೊಳಕ್ಕೆ ಕಾಲ್ ಮಾಡಿದ್ದು ಪುಟ್ಟರಾಜು ಸರ್. ಥ್ಯಾಂಕ್ ಯು ಸರ್ ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಇದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ CS ಪುಟ್ಟರಾಜು ಅವರ ಮಾತಾಗಿತ್ತು. ಮಾದೇಗೌಡರು ನನಗೆ ಫೋನ್ ಮಾಡಿದ್ದು ನಿಜ, ಅವರು ದುಡ್ಡು ಕೇಳಿದ್ದು ನಿಜ, ನಾನು ಕೊಡ್ತೀನಿ ಅಂತ ಹೇಳಿದ್ದು ನಿಜ, ಅರೇಂಜ್ಮೆಂಟ್ ಮಾಡಿ ದುಡ್ಡನ್ನ ನಾನು ಅವರಿಗೆ ಕೊಡ್ತೀನಿ. ಯಾಕಂದ್ರೆ ಚುನಾವಣಾ ಆಯೋಗ ಒಬ್ಬ ಅಭ್ಯರ್ಥಿಯ ಹಿಂದೆ 70 ಲಕ್ಷವನ್ನ ಖರ್ಚು ಮಾಡಬಹುದು ಅಂತ ಹೇಳಿದೆ. ಸೊ ಮಾದೇಗೌಡರು ದುಡ್ಡು ಕೇಳಿದ್ರಲ್ಲಿ ತಪ್ಪೇನಿದೆ? ಚುನಾವಣೆಗೆ ಕ್ಯಾನ್ವಸ್ ಅನ್ನ ಮಾಡ್ತಿದ್ದಾರೆ. ಸೊ ಹಾಗಾಗಿ ಮಾದೇಗೌಡರು ನನಗೆ ಮೊನ್ನೆ ರಾತ್ರಿ 7:30 ಸುಮಾರಿಗೆ ಫೋನ್ ಮಾಡಿದ್ರು. ನಾನು ಮಾತಾಡದೆ ಅವರಿಗೆ ದುಡ್ಡು ಕೊಡ್ತೀನಿ ಅಂತಾನೂ ಕೂಡ ಹೇಳಿದೆ. ಆದ್ರೆ ಮಗದೊಂದು ಗಂಭೀರ ಆರೋಪವನ್ನ ಇಲ್ಲಿ CS ಪುಟ್ಟರಾಜು ಅವರು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಐಟಿಯನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ, ಜೊತೆಗೆ ನಮ್ಮ ಎಲ್ಲರ ಫೋನ್ ಕೂಡ ಟ್ಯಾಪ್ ಆಗ್ತಾ ಇದೆ. 15 ದಿನದ ಹಿಂದೆ ನನ್ನ ಮನೆ ಮೇಲೆ IT ರೇಡ್ ಆಯ್ತು, ನಮ್ಮ ಸಂಬಂಧಿಕರ ಮನೆ ಮೇಲೆ IT ರೇಡ್ ಆಯ್ತು, ಆದ್ರೆ ಅವ್ರಿಗೆ ಏನು ಸಿಕ್ಕಿಲ್ಲ. ಆದ್ರೆ ನನ್ನ ಫೋನ್ ಅನ್ನ ಟ್ಯಾಪ್ ಮಾಡ್ತಿದ್ದಾರೆ. ಆದಾಗ್ಯೂ ಕೂಡ ನಾನು ಮಾದೇಗೌಡರ ಜೊತೆ ಮಾತಾಡಿದ್ದೇನೆ, ಟ್ಯಾಪ್ ಆಗ್ತಾ ಇದೆ ಅನ್ನುವಂತಹ ಅಂಶ ನನಗೆ ಗೊತ್ತಿದೆ. ಆದ್ರೂ ಕೂಡ ನಾನು ಯಾವುದೇ ರೀತಿಯಾಗಿರುವಂತಹ ತಪ್ಪು ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಾನು ಮಾದೇಗೌಡರ ಜೊತೆ ಮಾತಾಡಿದ್ದು ನಿಜ ಅಂತ ಹೇಳಿ ಸ್ವತಃ CS ಪುಟ್ಟರಾಜು ಅವರು ಪಬ್ಲಿಕ್ ಟಿವಿ ಜೊತೆ ಮಾಹಿತಿಯನ್ನ ಹಂಚಿಕೊಂಡ್ರು.